ಕುಲಗುರು ಮಾಚಿದೇವ ಜಯಂತಿಯನ್ನು ತಾಲೂಕು ಮಂಡಳಿ ವತಿಯಿಂದ ಸರಗೂರು ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ತಹಸೀಲ್ದಾರ್ ಮೋಹನ್ ಕುಮಾರಿ ಮಾತನಾಡಿ, ಕಾಯಕ ಯೋಗಿ ಶರಣ ಮಾಚಿದೇವರವರು ಸಮಾಜಕ್ಕೆ ಮಾದರಿಯಾಗಿದ್ದರು ಎಂದರು. ಮುಖ್ಯ ಭಾಷಣಕಾರರಾದ ರಮೇಶ್ ಮಾತನಾಡಿ, ಮಡಿವಾಳ ಸಮುದಾಯದ ಹಿನ್ನೆಲೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಧರಣೇಶ್, ವೆಂಕಟೇಶ್, ನಂಜುಂಡಶೆಟ್ಟಿ, ಮಾದಶೆಟ್ಟಿ, ಶಿವಣ್ಣಶೆಟ್ಟಿ, ವನ್ನಶೆಟ್ಟಿ, ಸುರೇಶ್ ಶೆಟ್ಟಿ ಮತ್ತು ಸಮಾಜದ ಎಲ್ಲ ಯಜಮಾನರು ಹಾಗೂ ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸತ್ಯ ಸದಾಚಾರದೊಳಗಿರಲು, ಸದಾಚಾರ ಸುಜ್ಞಾನದೊಳಗಿರಲು, ಸುಜ್ಞಾನ ಮನೋ ಆಲಯದೊಳಗಿರಲು, ಮನೋ ಆಲಯವು ಘನವಾಯಿತು ಕಲಿದೇವರ ದೇವ ಅಂತಕ್ಕಂಥ ಒಂದು ಅರಿವಿನ ಒಂದು ವಚನವನ್ನ ಮಡಿವಾಳ ಮಾಚಿದೇವರು ನಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀಮತಿ ಮೋಹನ್ ಕುಮಾರಿ ಮೇಡಮ್ ರವರೇ ಹಾಗೂ ಮಡಿವಾಳ ಮಾಚಿದೇವ ಜನಾಂಗದ ಅಧ್ಯಕ್ಷರುಗಳೇ ಹಾಗೂ ಗೌರವಾಧ್ಯಕ್ಷರೇ, ಖಜಾಂಚಿಗಳೇ ಹಾಗೂ ಎಲ್ಲ ಸಮುದಾಯದ ಸಹೋದರ ಸಹೋದರಿ ಬಂಧುಗಳೇ, ಮಡಿವಾಳ ಮಾಚಿದೇವರು ಬರೀ ವಚನಕಾರರು ಮಾತ್ರ ಅಲ್ಲ ಅಥವಾ ಶಿವಶರಣರು ಮಾತ್ರ ಅಲ್ಲ, ಅವರೊಬ್ರು ವೀರಾಗ್ರಣಿ. ಅದಕ್ಕೆ ಅವರ ಹೆಸರಲ್ಲೇ ವೀರ ಮಡಿವಾಳ ಮಾಚಿದೇವ ಅಂತ ಬಂದಿದೆ. ಅವರು ಶಿವಶರಣರ ಒಂದು ಕಿರಣ ಅಷ್ಟೇ ಅಲ್ಲ, ದೈವಾಂಶ ಸಂಭೂತರು, ವೀರಭದ್ರನ ಅವತಾರ ಅಂತ ಕೂಡ ಹೇಳಲಾಗುತ್ತೆ. ಜೊತೆಗೆ ಅವರು ಒಂದು ಸಾಮಾಜಿಕ ಕ್ರಾಂತಿಯ ಬೆಳಕು ಅಷ್ಟೇ ಅಲ್ಲ, ಅವರು 12ನೇ ಶತಮಾನದಲ್ಲಿ ಎದ್ದಂತ ಒಂದು ಶೋಷಣೆ ವಿರುದ್ಧ ಎದ್ದಂತ ಒಂದು ದೊಡ್ಡ ಧ್ವನಿ ಅವರು.